ನೋಡಿ, ಇಂಥ ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದ್ರೂ ಕೂಡ ಇದರಲ್ಲೂ ರಾಜಕೀಯ ಒಳನುಸುಳಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸರಿಯಾದ ರೀತಿಯಲ್ಲಿ ಆಹ್ವಾನ ಕೊಟ್ಟಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತೆಲ್ಲ ಒಂದಷ್ಟು ಆರೋಪಗಳು ಕೇಳಿಬಂತು. ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಮುಂದೂಡುವಂತೆ ನಿತಿನ್ ಗಡ್ಕರಿ ಅವರಿಗೆ ಜುಲೈ 11ನೇ ತಾರೀಕೆ ಪತ್ರವನ್ನು ಬರೆದಿದ್ದರಂತೆ. ಸಿಎಂ ಕಚೇರಿಯಿಂದ ನಿನ್ನೆ ಪತ್ರ ಕೂಡ ಬಿಡುಗಡೆಯಾಗಿದೆ. ಅವ್ರು ಹೇಳ್ತಾರೆ, ಕಾರ್ಯಕ್ರಮದ ಆಹ್ವಾನ ಮುಂಚಿತವಾಗಿ ನಮಗೆ ತಿಳಿಸಿಲ್ಲ. ಇಂಡಿ ತಾಲೂಕಿನಲ್ಲಿ ಪೂರ್ವ ನಿಗದಿತ ಕಾರ್ಯಕ್ರಮಗಳಿದೆ, ಅಲ್ಲೂ ಏನೋ ಒಂದಷ್ಟು ಶಂಕುಸ್ಥಾಪನೆ ಎಲ್ಲ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ನಮಗೆ ಬರೋಕ್ಕಾಗ್ತಿಲ್ಲ, ಬೇಕಾದರೆ ಮುಂದೂಡಿ ನಾನು ಬರ್ತೀನಿ ಅಂತ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ರಂತೆ. ಆಮೇಲೆ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದೊಂದಿಗೆ ಸಮನ್ವಯ ಕಾಪಾಡುವಂತೆ ಮನವಿ ಮಾಡಿದರೆ ನಿಜ. ಅದು ಇಂಥ ವಿಚಾರದಲ್ಲಿ ಪ್ರೋಟೋಕಾಲ್ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಬೇಕು. ಮೊದಲೇ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿ ಡೇಟನ್ನು ಫಿಕ್ಸ್ ಮಾಡಬೇಕು. ಬಟ್ ಅದನ್ನು ಮಾಡಿಲ್ಲ, ಎಲ್ಲ ಕ್ರೆಡಿಟ್ಟು ನಮಗೇ ಬರಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಕೇಂದ್ರದವರು ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಒಟ್ಟಾರೆ ಸಾಂಕೇತಿಕವಾಗಿ ಸರ್ಕಾರದ ಪರವಾಗಿ ಇವತ್ತು PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾ ಇದ್ದಾರೆ. ಬಟ್ ಈ ಥರ ಆಗಬಾರ್ದು, ಯಾಕೆಂದರೆ ರಾಜ್ಯ ಸರ್ಕಾರನೂ ದುಡ್ಡು ಕೊಟ್ಟಿದೆ ಈ ಪ್ರಾಜೆಕ್ಟಿಗೆ. ಸೊ ಹಾಗಾಗಿ ಇಂಥ ವಿಚಾರದಲ್ಲಿ ನೋಡಿ, ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದಿದ್ರೆ ಆ ಕಾರ್ಯಕ್ರಮಕ್ಕೆ ಇನ್ನಷ್ಟು ಕಳೆ ಕಟ್ತಾ ಇತ್ತು. ಮುಖ್ಯಮಂತ್ರಿಗಳು ಕೂಡ ರಾಜ್ಯದಿಂದ, ಅಲ್ಲಿನ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿಕೊಂಡು, ಕೇಂದ್ರ ಸಚಿವರು ಬರಲಿ ಬೇಡ ಅಂತಲ್ಲ, ಎಲ್ಲ ಸೇರ್ಕೊಂಡು ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಂಥ ವಿಚಾರದಲ್ಲಿ ರಾಜಕೀಯ ಯಾಕೆ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ.